ಯಾವ ಊರಿದು? ಹೊಸಪೇಟೆ ಅಲ್ವಾ? ಹೊಸಪೇಟೆ. ಏನ್ ಹೆಸರು ನಿಮ್ದು? ಪ್ರವೀಣ್ ಸೋನಿ. ಸೋನಿ, ಹಾ ಹಾ. ಏನ್ ಮಾಡ್ತಿದ್ರ ಪ್ರವೀಣ್ ಸೋನಿ ಅವ್ರೆ? ಓಕೆ ಓಕೆ ಓಕೆ. ಏನ್ ಸ್ವಂತ ಮನೆನಾ ಇದು? ಎಷ್ಟು ದಿನ ಆಯ್ತು ಕಟ್ಟಿ? ಓಹೋ, ಅಪ್ಪಾಜಿ ಅವರೆಲ್ಲ ಕಟ್ಟಿರೋದು. ಎಲ್ಲಿವರೆಗೂ ನಮ್ಮ ಮನೆ? ಸ್ವಲ್ಪ ಹೇಳಿ ಪಾಪ. ಚಿನ್ನಿ, ಈ ಕೊನೆವರೆಗಲ್ವಾ ನಮ್ದು? ಅಷ್ಟೇ, ಮುಂದೆ ಅಲ್ಲ ನಮ್ದು, ಈ ಕೊನೆ. ಎಶ್ ಹೊರಗಡೆ. ಏನ್ ನಾಯಿ ನಿಮ್ದು ಸಾಕಿದ್ರಾ ಏನು? ಓಣೆ ನಾಯಿಗಳು. ಇದೆಲ್ಲ ನಿಮ್ದಲ್ವಾ? ಇದೆಲ್ಲ ಅಲ್ಲಿವರೆಗೂ. ಈಗ ಯೆಲ್ಲೋ ಕಲರ್ ಇದೆ ನಮ್ದು. ಇದು ಕೆಳಗಡೆ ಮೇಲೆ. ಹಾ ಹಾ ಹಾ. ಬೈಕ್ ಹೊರಗೆ. 1 ಸೆಕೆಂಡ್ ಈ ಕಡೆ ನೋಡ. ಬನ್ನಿ ಬನ್ನಿ. ಹಾ, ಏನ್ ಬಿಸ್ನೆಸ್ ಮಾಡ್ತಿದ್ರಾ? ಫೈನಾನ್ಸ್ ಮಾಡ್ತಿದ್ರಾ? ಓಕೆ. ಇದೆಲ್ಲ ಟೋಟಲ್ ಆಗಿ ಕರೆಕ್ಟ್ ಪರ್ಫೆಕ್ಟ್ ಆಗಿದೆಯಾ? ಇದು ಸ್ಟ್ರೈಟ್ ವಾಲ್ ಇದೆಯಾ? ಹಾ ಹಾ. ಅಲ್ಲ, ಸ್ಟ್ರೈಟ್ ವಾಲ್ ಇಂದ ಸ್ಟ್ರೈಟ್ ಇದೆಯಲ್ಲ? ಸರಿ. ಇದೇನ್ ಪಿಲ್ಲರ ಇದು? ಬೀಮ್ ಇವ್ರದಾ? ಇದು ನಮ್ದ? ಇದು ನಮ್ದು. ಇದು ಇದರಿಂದ ನಮ್ದು. ಹಾ 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 ಹಾ. ಸರಿಪಾ ಮಗನಾ. ಏನು ಪುಟ, ಏನ್ ಮಾಡ್ತೀಯಪ್ಪ? BBA. ಹಾ ಹಾ. ಒಬ್ನೇ ನಮ್ಮ ಮಗ? ಹಾ ಹಾ ಹಾ. ಅದೇ ಅದೇ. ಪಾಪಕ್ ಮದ್ವೆ ಆಗಿದ್ಯಾ? ಹ್ಮ್. ಆ ಕಡೆ ಮನೆ ಇದೆಯಲ್ವಾ? ಹ್ಮ್. ಸ್ವಾಮಿ ಪರಮಾತ್ಮ ಆಂಜನೇಯ ಸ್ವಾಮಿ. ಇದು ವಾಶ್ರೂಮ್. ಇದು ವಾಶ್ರೂಮ್. ಹಾ. ಅಮ್ಮಯ್ಯ ಚೆನ್ನಾಗಿದೆ ತಾಯಿ. ಹ್ಮ್. ಪೂಜೆ ಅಲ್ವಾ? ಕಿರ್ಬಲಂ ಶೋಧ ಹಿರಿಯಂ ಸ್ಮರಣ ಭವೇತ್. ಓಂ ಆಂಜನೇಯ ಸ್ವಾಮಿ. ಇದಕ್ಕಿಂತ 1 ಇಂಚು ಜಾಸ್ತಿ ಇದೆ ಅಲ್ವಾ ಇದು? ಅನ್ಸಲ್ವಾ? ಇದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿ ಇದೆ ಅಲ್ವಾ ಇದು? ಇದೆಯಾ? ನನಗೆ ಅನಿಸಬಾರದು, ನಿಮಗೂ ಅನಿಸ್ತಾ ಇದ್ದಿಲ್ವ? ಎಸ್. ಒಂದು. ಎರಡನೇದು ನೋಡಿ, ಮೇನ್ ಬಾಗಿಲು. ಇದು ಮಾತೃ ಸ್ಥಾನದ ಬಾಗಿಲು ಇದೆ ಅಲ್ವಾ? ಕೊನೆ ನಮ್ದು ಕೊನೆ ಇದೆ ಅಲ್ವಾ? ಇದು ನಮ್ಮ ಬಾಗಿಲು. ಮೈನ್ ಡೋರ್ ಇಲ್ಲಿ ನಂದಿ ಬಾಗಿಲು ಅಂತ ಹೇಳ್ತೀನಿ, ಸರಿನಾ? ಇದು ನಮ್ಮ ಪೂಜಾ. ಎಸ್. ಇದು ನಮ್ಮ ಮಾಸ್ಟರ್ ಬೆಡ್. ಇದು ಸಾರಿ, ಚಿಲ್ಡ್ರನ್ ಬೆಡ್ ಇದು, ಸರಿನಾ? ಸೊ ಇದು ಬನ್ನಿ. ಇದು ನಮ್ಗೆ ಔಟ್ಡೋರ್ ಇದೆ. ಒಂದು ಹೊರಗಡೆ ಹೋಗೋದಕ್ಕೆ ಒಂದೊಂದ. ಇದು ರೋಡ್. ಇದು ಬೇರೆ ಡೋರ್ ಇದೆ. ಹಾ, ಇದು ಟಾಯ್ಲೆಟ್ ಮಾಡ್ಕೊಂಡಿದ್ದೀವಿ. ಸರಿ, ಎಲ್ಲ ಫಸ್ಟ್ ನೋಡ್ಬಿಡೋಣ. ನೋಡಿ ಇಲ್ಲಿ ಏನಾಗತ್ತೆ, ಏನಾಗ್ಬೋದು ಅಂತ ಸವಿಸ್ತಾರವಾಗಿ ಹೇಳ್ತೀನಿ. ಇದನ್ನ ನೇರವಾಗಿ ಹೇಳಿ ಅಂದ್ರೆ ನೇರವಾಗಿ ಹೇಳ್ತೀನಿ, ನಂದೇನ್ ಅಭ್ಯಂತರ ಇಲ್ಲ. ನಿಮ್ಮನ್ನ ಇಲ್ಲ ಕದ್ದು ಮುಚ್ಚಿ ನಾವು ಸ್ವಲ್ಪ ಸೂಕ್ಷ್ಮ ಗೆಳಗಿರುಳೆ ಬೇಸರ ಆಗೋದ್ ಬೇಡ ಅಂತಂದು ಅವರವರ ಅಭಿಪ್ರಾಯಗಳ ಮೇರೆಗೆ ನಾನು ಹೇಳ್ತಾ ಹೋಗ್ತೀನಿ, ಸರಿನಾ? ಒಂದು ಇಲ್ಲಿ ಏನಾಗುತ್ತೆ, ಏನಾಗ್ಬೋದು ಅಂತ ಕ್ಲಾರಿಟಿ ಕೊಡ್ತೀನಿ ನೋಡಿ, ಸರಿನಾ? ಆವಾಗ ನಿಮ್ಗೆ KR ವಾಸ್ತು ಮೇಲೆ ನಂಬಿಕೆ ಬರೋದು ಬಿಡೋದು ಆಗ ಗೊತ್ತಾಗುತ್ತೆ. ನೋಡಿದ್ದೆ ನನಗೆ ನಂಬಿಕೆ ಆಯ್ತು ಅಲ್ವಾ? ಇದರಲ್ಲಿ ಕದ್ದು ಮುಚ್ಚಿ ಮಾತಾಡೋದಾಗ್ಲಿ, ಇನ್ನೊಂದೇನೋ ಮಾಡ್ಕೊಟ್ ಬಿಡ್ತೀನಿ, ಅವೆಲ್ಲ ಇಲ್ಲ. ಇಲ್ಲಿ ಆಯಾ ಸ್ಥಾನ ಬಲಗಳು ಆಧಾರಗಳ ಮೇಲೆ ಅಲ್ಲಿ ಏನಾಗ್ತಾ ಇದೆ, ಅಟ್ಲೀಸ್ಟ್ ಒಂದು ಹಿಡಿತ ಇರಬೇಕು. ಹಿಡಿತ ಹೇಳಿದಾಗ ಏನಾಗತ್ತೆ, ಆ ಫ್ಯಾಮಿಲಿಗೆ, ಆ ಕುಟುಂಬಕ್ಕೆ ನಾವು ಅನುಭವಿಸೋ ಸಮಸ್ಯೆಗಳಿಗೂ ಗುರುಗಳು ಹೇಳ್ತಿರೋ ಒಂದು ಹೇಳಿಕೆಗೂ ಒಂದು ನಿರ್ಧಾರಕ್ಕೆ ಬರುತ್ತೆ, ಸೊಲ್ಯೂಷನ್ ಸಿಗುತ್ತಲ್ವಾ? ಸೊ ಹಾಗಾಗಿ ಈ ಸೊಲ್ಯೂಷನ್ ಈಗ ನನ್ನ ನಂಬೋದು ಬೇಡ. ನಾನು ಏನ್ ಹೇಳಿದನ್ನ ಆಧಾರದ ಮೇಲೆ ನೀವು ಅದನ್ನು ಜಡ್ಜ್ ಮಾಡಿ ಅಷ್ಟೇ. ಓಪನ್ ಮಾಡಿ ಇದನ್ನು. ಸ್ಟೋರ್ ಮಾಡ್ಕೊಂಡಿದ್ದೀರಾ? ಓಕೆ, ಸ್ಟೋರ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಓಕೆ, ಇಲ್ಲಿ ಏನಾಗಿದೆ ನೋಡಿ, ಇದು ಮೇಲ್ಗಡೆ ನೋಡ್ತೀವಿ. ಸ್ವಾಮಿ ಪರಮಾತ್ಮ ಆಂಜನೇಯ ಸ್ವಾಮಿ.
ಇರ್ಲಿ 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 ಇಲ್ಲಿ ಹಳೇದು ಹೊಸದು, ಪ್ರಶ್ನೆ ಇಲ್ಲ. ನಂದೇನೋ ಒಂದು 50 ಕೋಟಿ ಬಿಲ್ಡಿಂಗು, ನಂದು ಗುಡಿಸಲು, ಹೌದು. ನನ್ನ ಪ್ರಶ್ನೆನೇ ಇಲ್ಲ ಇಲ್ಲಿ. ಎನರ್ಜಿ. ಎನರ್ಜಿ ಪ್ಲಸ್ ನಾವ್ ಎಷ್ಟು ನೆಮ್ಮದಿಯಾಗಿ ಬದುಕ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ಬಿಟ್ರೆ ನಾವು ನಾವು ಗ್ರಾನೈಟ್ ಹಾಕಿದೀವೋ, ನಾವು ಮಣ್ಣಲ್ಲಿ ಹೊಡ್ಕೊಂಡು ಮಕ್ಕೊಂಡಿದೀವೋ. ಯಾಕಂದ್ರೆ ಸುಮಾರು 10 ವರ್ಷ ನಾನು ಹೆಂಚಿನ ಮೇಲೆ ಇದ್ದೆ ನಾನು, ಅರ್ಥ ಆಯ್ತಾ? ಸೊ ಹಾಗಾಗಿ ಅದ್ರ ಬಗ್ಗೆನು ಇದ್ ಮಾಡ್ಬೇಡಿ, ದಯವಾಗಿ ಇದನ್ನ ಫೇಸ್ ಮಾಡ್ಬೇಕಷ್ಟೇ. ಏನ್ ಬಂದ್ರಲ್ವಾ, ಅಯ್ಯೋ ಒಳ್ಳೇದು ಕೆಟ್ಟದ್ದೆಲ್ಲ ಫೇಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ಇಲ್ಲಿ ಮಲಗಲ್ಲ ಯಾರು. ಯಾರು ಮಲಗಲ್ಲ. ಇದು ಲಾಸ್ಟ್, ಇದು ಲಾಸ್ಟ್ ಅಲ್ವಾ? ಇನ್ನು ಮೇಲೆ ಇದೆಯಲ್ವಾ? ಮೇಲೆ ಒಂದು ರೂಮ್ ಇದೆ, ಅದೆಲ್ಲ ಸ್ಟೋರ್. ಮೇಲೆ ರೂಮ್ ಇದೆಯಾ? ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ಇಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾನೆ. ನೀವು ಮಲಗ್ತಾರಪ್ಪ? ಮಗಳಿದ್ದಾಳೆ, ಅವಳು ಬಂದ್ರೆ ಮಲಗ್ತಾಳೆ. ಬಟ್ ಬ್ಯಾಂಗ್ಳೂರಲ್ಲಿ ಹಾ ಹಾ, ಓದ್ತಾ ಇದ್ದಾರೆ. ಓದ್ತಾರೆ. ಏನ್ ಓದ್ತಿದಾರೆ? MBA ಆಗಿದೆ ಈಗ. ಇಲ್ಲಿ ಬನ್ನಿ, ಇಲ್ಲಿ ಹೆಣ್ಮಕ್ಳು ಮಲಗಬಾರದು. ಇಲ್ಲಿ ಅರ್ಥ ಆಯ್ತು ಹೇಳೋದು? ಅವರು ಮಾನಸಿಕವಾದ ತೊಂದರೆಗಳನ್ನ ಅನುಭವಿಸ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಮಾನಸಿಕ ತೊಂದರೆ ಅಂದ್ರೆ ಮಾನಸಿಕ ಕಾಯಿಲೆಗಳು, ಮೆಂಟಲಿ ಏನಾಗತ್ತೆ ಅಂದ್ರೆ ಡಿವೇಶನ್ ಆಗುತ್ತೆ, ಮೆಂಟಲ್ ಡಿವೇಶನ್ ಆಗುತ್ತೆ. 1 2 ಮತ್ತೆ ಮಾಯಲಾರದ ಗಾಯ ಅಂತೀನಿ ನಾನು. ಏನಂತಂದ್ರೆ ಯಾವ ಹಾಸ್ಪಿಟ್ಲ್ಗೆ ಹೋದ್ರು ಅದು ಏನಾಗಿಲ್ಲ, ಹೋಗಿ ನೀವು ಏನು ತಲೆ ಕೆಡಿಸ್ಕೋಬಹುದು, ಒಂದು ಟ್ಯಾಬ್ಲೆಟ್ ಹಾಕೊಳ್ಳಿ ಬಾಯಲ್ಲಿ, ರೂಟೀನ್ ನಡೀತಾನೆ ಇರುತ್ತೆ. ವೈ 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 ಅಂದಾಗ ಅದು ಅದೇನು ಗೊತ್ತಾಗೋದೇ ಇಲ್ಲ. ಇಲ್ಲಿ ಉದಾಹರಣೆಗೆ ನಾನು ಬೆಂಗಳೂರಲ್ಲಿ ಒಂದು ಮನೆಗೆ ಹೋದೆ. ಒಂದು ಪಾಪು, ಒಂದು 17-18 ವರ್ಷ ಪಾಪು ಆಲ್ರೆಡಿ. ಆ ಮನೆ ತಗೊಂಡು ಸುಮಾರು ವರ್ಷ ಆಗಿದ್ರೆ ಸ್ವಲ್ಪ ಅದನ್ನ ಡಿವೇಶನ್ ಮಾಡ್ಕೊಂಡಿದ್ದಾರೆ, ಅದನ್ನ ಸ್ವಲ್ಪ ಕನ್ವರ್ಟ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಮಾಡ್ಕೊಂಡಾಗ ಏನಾಗಿದೆ, ಆ ಅಮ್ಮ ಆ ಪಾಪು ಬಂಗಾರ ಇದ್ದಂಗಿದೆ. ಅಂದ್ರೆ ಏನು ಆರೋಗ್ಯ ದೇಹಸ್ಥಿತಿ. ಈಗ ಈ ಪಾಪನ್ ನೋಡಿದ್ರೆ, ನಾನು ಈ ನಮ್ಮ ತಮ್ಮನ ನೋಡಿದ್ರೆ ಏನಿಸ್ತಾ ಇದೆ, ಅರಿದ್ದು ಹೋಗಿದ್ದೀನಲ್ವಾ ನನಗೆ, ಏನನ್ನ ಕಾಯಿಲೆ ಇದೆ ಅಂತಾರೆ ಯಾರಾದ್ರು, ಅಂತಾರ ಯಾರಾದ್ರು? ಒಳ್ಳೆ ಹೀರೋ ಇದ್ದಂಗಿದ್ದಾನೆ ಅಂತಾರಲ್ವಾ ಸಹಜವಾಗಿ. ಆ ಪಾಪು ನಂಗೆ ಐತೆ. ಬಟ್ ಆದ್ರೆ ಒಳಗೆ ಏನಾಯ್ತು, ನಾನು ಏನ್ ಹೇಳಿದೆ ಅಲ್ಲಿ, ಹೆಣ್ಮಕ್ಳಿಗೆ ತೊಂದರೆ ಆಗತ್ತೆ ಕಣಮ್ಮ, ಇಲ್ಲಿ ಡೆಫಿನೆಟ್ ಆಗಿ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ನಿಮಗೆ ಅಂತ ಹೇಳಿದಾಗ ಆ ಮನೆಯವ್ರು ಹೇಳಿದ್ದು, ನಾನು ಇಂಥ ಹೆಸರು ಹೇಳೋದು ಬೇಡ, ಯಾಕಂದ್ರೆ ವಯಸ್ಸಿಗೆ ಬಂದ ಹುಡುಗರು ಸುಮ್ಮನೆ ಇದಾಗತ್ತೆ ನಮ್ಗೆ ಅಲ್ವಾ, ಅವ್ರಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಹೇಳಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಗುರುಗಳೇ ಇದು ಸ್ವಲ್ಪ ಚೇಂಜಸ್ ನೀವು ಹೇಳ್ದಂಗೆಲ್ಲ, ಈಗ ನಾನು ಮೊದಲು ಹಿಂಗಿದ್ದು ಹಿಂಗ್ ಮಾಡಿದ್ದೀವಿ, ಇದೆಲ್ಲ ನೀವು ತೆಗೀರಿ ಅಂದ್ರೆ, ಇದನ್ನ ಮಾಡ್ಕೊಂಡಾಗ್ಲಿಂದ ನನ್ನ ಮಗಳು ಏನ್ ಮಾಡಿದ್ಲು ಅಂದ್ರೆ, ಇದ್ದಕ್ಕಿದ್ದಾಗ ರಾತ್ರಿ 10 ಗಂಟೆ ಮೇಲೆ ಆಯಮ್ಗೆ ಏನಾಗ್ತಿದ್ದ ಗೊತ್ತಿಲ್ಲ, ಸುಮ್ಮನೆ ಹೊರಗೆ ಹೋಗೋದು, ಏನೋ ಗೊತ್ತಿಲ್ದಂಗ ಆಯಮ್ಗೆ ಒಂಥರ ದೇವ್ರು ಬರ್ತಾರೆ, ದೆವ್ವ ಬರುತ್ತೆ. ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ತೀವಿ ನಾವು, ಗಾಳಿ ಸೋಕು ಏನೇನೋ ಭೂತ ಬರುತ್ತೆ ಅನ್ನೋ ಅಂದ್ಕೊಳ್ತೀವಿ. ಆ ಟೈಪ್ ಸುಮ್ಮನೆ ಆಯಮ್ ಏನ್ ಮಾಡುತ್ತಾ ಆಯಮ್ಗೆ ಗೊತ್ತಾಗ್ತಾ ಇಲ್ಲ ಅಂತೆ. ಹಾಗೆ ಎಲ್ಲ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ತೀರ್ತಾನೆ ಇಲ್ಲ ಅದು ಸುಮಾರು 1 ವರ್ಷ ನಡೆದಿದೆ. ಅದು ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದಾರೆ, ಏನೂ ಆಗಿಲ್ಲ ಅದು. ಸೊ ಅಲ್ಲಿ ಉತ್ತರ ಈಶಾನ್ಯದಲ್ಲಿ ಒಂದು ಕಟ್ಟೆ ಇತ್ತು, ಅದು ಹೊಡೆದಾಕಿ ಅಂತ ಹೇಳಿದ್ರೆ, ಆವತ್ತಿನಿಂದ ಇವತ್ತಿನವರೆಗೂ ಆಯಮ್ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇಟ್ಸ್ ಮಿರಾಕಲ್ ಅಂತ ಹೇಳಿದ್ರು ಅವರು. ಆ ದಂಪತಿಗಳು, ಗುರುಗಳೇ ತುಂಬಾ ಪುಣ್ಯ ಬಂತು, ಪುಣ್ಯ ನಿಮ್ಗೆ ಗುರುಗಳೇ, ಯಾಕಂದ್ರೆ ನನ್ನ ಮಗಳ ಜೀವಮಾನವನ್ನೇ ನೀವು ಸರಿ ಮಾಡಿದ್ರಿ. ನಮ್ದು ಏನಿಲ್ಲ ನಮ್ಮ ಪಾತ್ರ, ಅದರಲ್ಲಿ ನೀವು ಮಾಡ್ತಕ್ಕಂತ ಕೆಲವು ವಿಚಾರಗಳನ್ನ ಅದನ್ನ ಸ್ವಲ್ಪ ಸರಿಪಡಿಸ್ಕೊಂಡಿದ್ರಿ ಅಷ್ಟೇನೆ. ಅದು ನನಗೆ ಖುಷಿ ಆಯ್ತು, ಅಷ್ಟೇನೆ ಸಮಾಧಾನ ಆಯ್ತಲ್ವಾ. ಹಾಗೆ ಇವೆಲ್ಲ ದೊಡ್ಡ ವಿಚಾರನೂ ಅಲ್ಲ. ಸೊ ಹಾಗಾಗಿ ನೋಡಿ, ಈ ವಾಲ್ಡ್ರಾಪ್ ಇದೆಯಲ್ಲ, ದಕ್ಷಿಣ ನೈಋತ್ಯವನ್ನು ಬೆಳೆಸ್ತಾ ಇದೆ. ಹಾಗಾಗಿ ಇದನ್ನ ಟೋಟಲ್ ಇಲ್ಲಿವರೆಗೂ ಹಾಕ್ಬೇಕು, ಪ್ಯಾಕ್ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ಈ ಇರೋದನ್ನೇ ಈ ಕಡೆ ದಬ್ಬಿಡಿ, ಎಕ್ಸ್ಟ್ರಾ ಮಾಡ್ಬೋದು. ನಾನು ಹೇಳೋದು ಪೂರ್ತಿ ಫಿಲ್ ಮಾಡಂಗಿದ್ರೆ ಮಾಡಿ, ನಂದೇನು ಅಭ್ಯಂತರ ಏನಿಲ್ಲ. ಇದನ್ನೆಲ್ಲ ಟೋಟಲ್ ಲೈನ್ಗೆ ಇಲ್ಲ ಆಗಿಲ್ಲ ಅಂತಂದ್ರೆ ಇದನ್ನೇ ಈ ಕಡೆ ದಬ್ಕೊಳ್ಳಿ ಅಷ್ಟೇ. ಅಲ್ಲಿ ಖಾಲಿ ಇರ್ಲಿ, ಅಲ್ಲಿ ಖಾಲಿ ಇದ್ರೆ ನಡೆಯುತ್ತೆ. ಯಾಕೆಂದ್ರೆ ಇಲ್ಲಿದ್ದಾಗ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಮಾನಸಿಕವಾಗಿ ಅತಿ ದೊಡ್ಡ ವ್ಯತ್ಯಾಸ ಆಗುತ್ತೆ, ಆರೋಗ್ಯಕರವಾದ ಜೀವನವನ್ನ ನಡೆಸೋದಕ್ಕೆ ಆಗೋಲ್ಲ ಅನ್ನೋದು ನನ್ನ ಅಲ್ವಾ. ಮತ್ತೆ ಇಲ್ಲಿ ನೋಡಿ, ಈ ರೂಮ್ ಇದೆಯಲ್ವಾ, ಈ ರೂಮ್ ಇಲ್ಲಿ ಗಂಡು ಮಕ್ಳು ಏನಾದ್ರು ಮಲ್ಕೊಂಡ್ರೆ, ಇಲ್ಲಿ ಗಂಡು ಮಕ್ಕಳು ಮಲ್ಕೊಂಡ್ರೆ ಅವ್ರಿಗೆ ನಾನು ಸುಸೈಡ್ ಮಾಡ್ಕೋಬೇಕನ್ಸುತ್ತೆ. ನೆನ್ಪಿಟ್ಕೊಳ್ಳಿ ಇದನ್ನ.
ಅದಕ್ಕೆ ನೇರವಾಗಿ ಹೇಳ್ಬೇಕಾ ಹೇಳಬಾರದಂತ ಕೇಳಿದ್ದು ನಾನು. ಕ್ಲಿಯರ್ ಆಗಿ ಯಾರು ಭಯಭೀತರಾಗಂತ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಸೊಲ್ಯೂಷನ್ ಇದೆ, ಇದಕ್ಕೆಲ್ಲ ಮಾಡ್ಕೋಬೇಕು ಅಲ್ವಾ? ಎಸ್. ಯಾಕೆಂದ್ರೆ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಶಿವಮೊಗ್ಗದಲ್ಲಿ. ಮೊನ್ನೆ ಏನಾಯ್ತು, ಒಬ್ಬ ಯಾರು ಮೆಡಿಕಲ್ ವಿದ್ಯಾರ್ಥಿನಿ ಸುಸೈಡ್ ಮಾಡ್ಕೊಂಡ್ರು, ಒಬ್ಳೆ ಮಗಳು. ಆದ್ರೆ ನಾನು ಶಿವಮೊಗ್ಗದಲ್ಲಿ ಅವ್ರ ಹಾಸ್ಟೆಲ್ಗೆಲ್ಲ ಹೋಗ್ತಾ ಇದ್ದೀನಿ, ಅವ್ರದ್ದು ರೂಮ್ ಎಲ್ಲ ಚೆಕ್ ಮಾಡಿ ನಾನು ಅದ್ರ ಬಗ್ಗೆ ಒಂದು ವಿಡಿಯೋವನ್ನ ಕೊಡ್ತೀನಿ, ಅದ್ರ ವಿಚಾರ ಬೇರೆ. ಬಟ್ ನೋಡಿ, ಇಲ್ಲಿಂದ ನಾವು ಹತ್ತಬಾರದಲ್ಲಿ ಹತ್ತಬಾರದು. ಅದ್ರ ಲೆವೆಲ್ಗೆ ಹೋದ್ರೂ ಪರವಾಗಿಲ್ಲ, ಇಲ್ಲಿಂದ ಕೆಳಗೆ ಇಳಿದ್ರೂ ಪರವಾಗಿಲ್ಲ, 1 ಇಂಚ್ ಆದ್ರೂ ಕೂಡ ಇಲ್ಲ, ಈ ಸೇಮ್ ಲೆವೆಲ್ ಇದ್ರೂ ಪರವಾಗಿಲ್ಲ, ಹೈಟ್ ಇರಬಾರ್ದು. ಮತ್ತೆ ಈ ಡೋರ್ ಏನಿದೆ ಪಶ್ಚಿಮ ನೈಋತ್ಯವನ್ನ ನೋಡ್ತಾ ಇದೆ. ಅರ್ಥ ಆಯ್ತು ಹೇಳೋದು? ಕಾಲನಾಗನ ಕಾಟ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ನೀವು ಮಲ್ಕೋಬೇಡಿ. ಅರ್ಥ ಆಯ್ತು? ಯಾವುದೇ ಕಾರಣಕ್ಕೂ ಮಲ್ಕೋಬೇಡಿ. ಇದು ನೀವು ಮಲ್ಕೋಬೇಕು, ನೀವು ಅಂತ ಒಂದು ಟೈಮ್ ಬಂತು ನಿಮ್ಗೆ ಮಾಡ್ಕೋಬೇಕು ಅಂದಲ್ಲಿ ನಾನು ಹೇಳೋದು, ಇದನ್ನ ನೀವೇನ್ ಮಾಡ್ತೀರಿ ಅಂದ್ರೆ ಸ್ವಲ್ಪ ಅನುಕೂಲ ನೋಡ್ಕೊಂಡು ಡೋರ್ ಈ ಕಡೆ ಮಾಡ್ಕೊಳ್ಳಿ. ನೆನಪಿಟ್ಕೊಳ್ಳಿ, ಮಾರ್ಕ್ ಮಾಡಿರ್ತೀನಿ ನೋಡಿ ಇಲ್ಲಿ, ಈ ಡೋರ್ನ ಇಲ್ಲಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಜಗಳೂರು ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆ ಜಗಳೂರಿನಲ್ಲಿ ಒಬ್ಬ ಸೆಕೆಂಡ್ PUC ಓದಂತ ಹುಡುಗ ಸುಸೈಡ್ ಮಾಡ್ಕೊಳ್ತಾನೆ. ನನ್ನ ವಾಸ್ತುವಾಣಿ ಗ್ರಂಥದಲ್ಲಿ ಬರೆದಾಗಿದೆ ಅದನ್ನ. ಯಾಕೆ ಏನಂತ ಅವ್ರ ಮನೆ ವೀಕ್ಷಣೆ ಮಾಡಿದಾಗ 100ಕ್ಕೆ 100 ಇದೇ ದೋಷ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನಾಗಲಿ ಮೊಮ್ಮಕ್ಕಳನ್ನಾಗಲಿ, ಅದರಲ್ಲೂ ಗಂಡು ಮಕ್ಕಳು ವೆರಿ ಡೇಂಜರಸ್. ಬಾಂಬ್ ಇಟ್ಕೊಂಡಂಗೆ, ನಾನು ಬಾಂಬ್ ಇಟ್ಕೊಂಡು ಪಿನ್ ಕಿತ್ಕೊಂಡು ಇಟ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಇದಕ್ಕೆ ಉದಾಹರಣೆ ಹೇಳೋದು. ಅಲ್ಲಿ ಒಂದು ಮುಚ್ಚಿಬಿಡ್ಬೇಕು. ಹಾ, ಇಲ್ಲ ಆ ಕಡೆ ಗ್ಯಾಪ್ ಇದ್ರೆ ಪರವಾಗಿಲ್ಲ, ಫುಲ್ ಇದು ಮಾಡ್ಬೇಕು. ಇಲ್ಲಿ ಹೇಳೋದು ನೀವು ಇದು ಡೋರ್ ಇರೋದು ಇಲ್ಲಿ ಮಾಡಬೇಕು. ಎಮರ್ಜೆನ್ಸಿ ಅಂತ ಹೇಳೋದು ನಾನು. ಇದು ಇಲ್ಲಿ ಮಲದಂಗಿದ್ರೆ ತೊಂದರೆ ಏನಿಲ್ಲ, ಮಲಗುವಂತ ಟೈಮ್ ಬಂದಲ್ಲಿ ಇದನ್ನು ಸರಿಪಡಿಸ್ಕೊಳ್ಳೇಬೇಕು. ನೆನಪಿಟ್ಕೋಬೇಕು ನೀವು. ಮಲಗಬೇಡಿ, ಅದರಲ್ಲೂ ನೀವು ಮಲಗಬೇಡಿ. ಗಂಡ್ಮಕ್ಳು ಅಂದ್ರೆ ಯಾರು? ನೀವು, ಮಗ, ಸೊ ಅಳಿಯ, ಯಾರೇ ಇರ್ಲಿ ನಾನು ಹೇಳೋದು ಮಲಗಬಾರ್ದು. ಅಲ್ಲಿ ಏನ್ ಬಿಟ್ಬಿಡಿ ಅದನ್ನ. ಓಕೆನಾ? ಅಲ್ಲಿ ಏನು ತಲೆ ಕೆಡ್ಸ್ಕೊಬೇಡಿ ಅದನ್ನ. ಇದೊಂದು ಬಾರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ಕೊಳ್ತಾ ಹೋಗ್ತೀನಿ. ಸರಿನಾ? ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ನೋಡಿ, ಇಲ್ಲಿ ನಾನು ಹತ್ತದೇನಲ್ವಾ? ಇಲ್ಲಿ ಹತ್ತತ್ನಲ್ವಾ? ಅಂದ್ರೆ ತಲೆ ಮೇಲೆ ಒಂದು ದೊಡ್ಡ ಒಂದು ಕಲ್ಲು ಇಟ್ಕೊಂಡು, ಇದು ಎಷ್ಟು ತೂಕ ಇದೆಯೋ ಅಷ್ಟು ತೂಕ ನಿಮ್ಮ ಮೇಲೆ ಇಟ್ಟುಕೊಂಡು ನೀವು ಹತ್ತಾ ಇದ್ರಿ. ನೀವು ಮಾಡೋಂಥ ಕೆಲಸ ಯಾವುದು ಸಕ್ಸಸ್ ಆಗ್ತಿಲ್ಲ. ಒಂದು ನೆನಪಿಟ್ಕೊಳ್ಳಿ. ನೀನ್ ಏನ್ ಹೇಳಕ್ ಹೋಗ್ಬೇಡಿ, ನಾನು ಹೇಳ್ತೀನಿ ಎಸ್ ಆರ್ ನೋ ಅಂತ ಹೇಳಿ ಸಾಕು. ಎಸ್ ಅಲ್ವಾ? ಒಂದು. ಎರಡನೇದು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಚಂಚಲ ಆಗ್ತಾ ಇದೆ ನಿಮಗೆ. ಇದು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋಗಿ ದುಡ್ಡು ಕಳ್ಕೊಂಡಿದ್ದಾರೆ ಅಷ್ಟೇ. 100% ನೀವು ಹೇಳೋದು ನಿಜಾನೇ. ಆದ್ರೆ ಹೊರಗಿನ ಪ್ರಪಂಚಕ್ಕೆ ನೀವು ಚೆನ್ನಾಗಿದ್ದೀರಿ. ಈ ಒಂದು ವಾತಾವರಣ ನೋಡ್ತಾ ಇದ್ರೆ ಹೊರಗಿನ ಪ್ರಪಂಚಕ್ಕೆ ನಮ್ಮ ನಿಮ್ಮ ಹೆಸರೇನು? ಪ್ರವೀಣ್ ಸೋನಿ ಚೆನ್ನಾಗಿದ್ದಾರಪ್ಪ. ಅವ್ರಿಗೆ ನೀವೇನ್ ಹೇಳಿದ್ರಿ ನಿಜ, ಇದು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಹಾಗಾಗಿ ನೀವು ಫೈನಾನ್ಷಿಯಲ್ ಅಂತೂ 100% ಕಳ್ಕೊಂಡಿದ್ದೀರಿ, ಡೌಟೇ ಇಲ್ಲ ಅದ್ರಲ್ಲಿ. ಬಹಳಷ್ಟು ಇವತ್ತಿನ ದಿವಸ ನೀವು ದುಡಿಯೋದು ಬೇಡ, ಕಳೆದದ್ದನ್ನ ಇಟ್ಕೊಂಡಿದ್ರೆ ಕರೋಡ್ಪತಿ. ಕರೋಡ್ಪತಿ ಅಂದ್ರೆ ಸುಮಾರು ಕೋಟಿಗೆ ಇರ್ತಿದ್ರಿ. ಕಳೆದನ್ನ ಸುಮ್ಮನೆ ಇಟ್ಕೊಳಕ್ ಬಿಡ್ತಾ ಇಲ್ಲ. ಅಂದ್ರೆ ನಾವು ಕೆಟ್ಟದ್ದು ಖರ್ಚು ಮಾಡಿಲ್ಲ, ನಾವ್ ಯಾವ್ದಕ್ಕೊಂದು ಹಾಕೋದು ಅದ್ ನಂಬ್ಕೊಂಡು ಅದು ಬಂಡವಾಳ ಬರ್ದಂಗಿರೋದು. ಕೆಲವು ಮೋಸಗಳಾಗೋದು, ಕೆಲವು ಮೋಸಗಳಿಗೆ ಬಲಿ ಆಗ್ತೀವಿ ನಾವು. ಅದಕ್ಕಾಗಿ ನಾನು ಹೇಳೋದು, ನೀವು ಮಲಗ್ತಾ ಇದ್ದೀರಲ್ವಾ, ನೀವು ನಿಮ್ಮ ಶ್ರೀಮತಿಯವರು ಮಲಗ್ತಿರಲ್ವಾ, ಸೊ ಈ ಒಂದು ಇದಕ್ಕಿಂತ ಜಸ್ಟ್ ಸ್ವಲ್ಪ ಖರ್ಚು ಬರುತ್ತೆ, ಮಾಡ್ಕೊಳ್ಳಿ. ನಿಮ್ಮ ಮನೆ ನೀವು ಮಾಡ್ಕೊಳ್ಳಿ. ಸರಿ, ಸ್ವಂತ ಮನೆ ಅಲ್ವಾ, ಮಾಡ್ಕೋಬೇಕು. ಇದಕ್ಕಿಂತ 1 ಇಂಚು ಹೈಟ್ ನಲ್ಲಿ ನೀವು ಸಿಮೆಂಟ್ ಏನ್ ಗ್ರಾನೈಟ್ ಹಾಕ್ಸ್ಕೊಳ್ತಿರೋ, ಸಿಮೆಂಟ್ ಹಾಕ್ಸಿ ಏನ್ ಮಾಡ್ತಿರೋ ಗೊತ್ತಿಲ್ಲ ನನಗೆ. ಇದಕ್ಕಿಂತ 1 ಇಂಚು ಅಷ್ಟೇ. ನಾನು ಅಲ್ಲಿಂದ ಇಳಿಬಾರದು, ಇಲ್ಲಿಂದ ಇಳಿಬೇಕು ನಾನು. ಅರ್ಥ ಆಯ್ತಾ? 1 ಇಂಚ್ ಆದ್ರೂ ಪರವಾಗಿಲ್ಲ ನನಗೆ, ಜಾಸ್ತಿ ಏನು ಬೇಕಾಗಲ್ಲ ನನಗೆ. ಆದ್ರೆ ಅಲ್ಲಿ ನೀರು ಹಾಕಿದರೆ ಅಟ್ಲೀಸ್ಟ್ ನಿಮ್ಗೆ ಒಂದು ಇದು ಬೇಕು ಅಂದ್ರೆ ಅಲ್ಲಿ ನೀರು ಹಾಕಿದ್ರೆ ಈ ಕಡೆ ಹೋಗ್ಬಿಡ್ಬೇಕು. ಅಂದ್ರೆ 1 ಇಂಚ್ ಎತ್ತರದಲ್ಲಿ ಅಲ್ಲಿ 2 ಇಂಚಸ್ ಮಾಡಿದ್ರೆ ಇಲ್ಲಿ 1 ಇಂಚು 0 ಮಾಡಿದ್ರೆ ಸ್ಲೋಪ್ ಇದ್ದಂಗೆ ಇರಬೇಕು. ಅರ್ಥ ಆಯ್ತು ನಾನು ಹೇಳೋದು? ಇದು ವೆರಿ ಇಂಪಾರ್ಟೆಂಟ್. ಇಲ್ಲ ಅಕಸ್ಮಾತ್ ಮಾಡಕ್ಕಾಗಿಲ್ಲ, ಎಮರ್ಜೆನ್ಸಿ ಅಂದಲ್ಲಿ ಇವರು ಫೈನಾನ್ಷಿಯಲಿ ಟೈಟ್ ಅಲ್ವಾ?
ನಾನು ನೇರವಾಗಿ ಮಾತಾಡಿದ್ರೆ ತಪ್ಪಾಗತ್ತಾ? ಇಲ್ಲ ಏನ್ ತಪ್ಪಿಲ್ಲ, ಕ್ಲಿಯರ್ ಆಗಿ ಹೇಳಿ ಏನಿದೆ ಟ್ರಾನ್ಸ್ಪರೆಂಟ್ ಸೊ ಹಾಗಾಗಿ ಅಲ್ಪ ಸ್ವಲ್ಪ ದೋಷಗಳು ಸರಿಪಡಿಸ್ಕೊಳ್ಳಿ. ಇದನ್ನ ಅರ್ಥ ಆಯ್ತಾ? ಇದು ಮಾಡ್ಕೊಂಡು ಡೌನ್ ಮಾಡ್ಕೊಳ್ಳಿ. ಡೌನ್ ಮಾಡ್ಕೊಂಡ್ರೆ 100% ಇಲ್ಲಿ ಮಾಡ್ಕೊಳಕ್ಕೆ. ಅಕಸ್ಮಾತ್ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ರೂಮೇ ಚೇಂಜ್ ಮಾಡೋಣ ಸದ್ಯದ ಪರಿಸ್ಥಿತಿಯಲ್ಲಿ. ಸಫಿಶಿಯಂಟ್ ಯಾವುದು ಇಲ್ಲ, ಇದನ್ನ ನಾನು ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಿ, ಇದನ್ನ ಸರಿನಾ? ಮತ್ತೆ ಅದು ನಾನು ಹೇಳಿದಂತೆ ಗಾಬರಿ ಪಡ್ಬೇಡಿ. ಮತ್ತೆ ಏನ್ ಗಾಬರಿ ಇಲ್ಲ, ಗಾಬರಿ ಪಡ್ಬೇಡಿ. ಗಾಬರಿ ಇಲ್ಲ, ಎಲ್ಲ ಕೆಲಸ ಆಗ್ಬಿಟ್ಟಿದೆ. ಇವಾಗ ಇದಕ್ಕೆ ಏನೇನ್ ಆಗ್ಬೇಕಾಗಿದೆ ನೀವೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರಿ, ಕಲ್ಲಾಗ್ಬಿಟ್ಟಿದ್ರಿ ಈಗ, ಅಲ್ವಾ? ಬಿಡಿ. ಆದ್ರೆ ಇದನ್ನ ಹೈಟ್ ಮಾಡ್ಕೊಳ್ಳಿ, ಸರಿನಾ? ಮಾಡ್ಲೇಬೇಕು, ಮಸ್ಟ್ ಅಂಡ್ ಶುಡ್. ಇದು ದಿಸ್ ಇಸ್ ಮೈ ಆರ್ಡರ್. ಅರ್ಥ ಆಯ್ತಾ? ಇದಿರ್ಲಿ. ನಾನು ಒಂದು ನೋಡಿದ ತಕ್ಷಣ ಅದಿರ್ಲಿ ಅನ್ಸಿದ್ರೆ ನಾನು ಅದ್ರ ಬಗ್ಗೆ ಮಾತಾಡಿರಲ್ಲ. ಅರ್ಥ ಆಯ್ತಾ? ಸುಮ್ನೆ ಅದನ್ನ ಕಿತ್ತಾಕಿ, AC ಕಿತ್ತಾಕಿ, ಇನ್ನೊಂದು ಕಿತ್ತಾಕಿ, ಅದನ್ನ ಮಾಡಿ ಇದನ್ನ ಮಾಡಿ ಏನ್ ಫ್ಯಾಕ್ಟ್ ಇದೆ ಅದು ನಿಮಗೆ ಇಮಿಡಿಯೇಟ್ ಆಗಿ ಸ್ವಲ್ಪ ಸಾಧ್ಯವಾದಷ್ಟು ನೀವು ಹೊರಗೆ ಬರಬೇಕು. ಹೊರಗೆ ಬಂದಾಗ ನೀವು ಕಾಂಪ್ಲೆಕ್ಸ್ ಕಟ್ಕೊಳ್ಳಿ, ಇನ್ನೊಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಳ್ಳಿ, ಅದ್ರ ಬೇರೆ ವಿಚಾರ. ನನಗೆ ಈ ಕಷ್ಟದಿಂದ ಸಮಸ್ಯೆಯಿಂದ ಸ್ವಲ್ಪ ಹೊರಗೆ ಬರೋಣ, ದಾರಿ ಸಿಗುತ್ತೆ ಅಲ್ವಾ? ಸೊ ಹಾಗಾಗಿ ಅತಿ ದೊಡ್ಡ ಖರ್ಚು ಮಾಡ್ದಂಗೆ ಸಿಂಪಲ್ ಆಗಿ ನಾನು ಹೇಳೋದು, ಸಿಂಪಲ್ ಆಗಿ ಮಾಡ್ಕೊಂಡು ಒಂದೇ ಸಾರಿ ಎಲ್ಲ ಮಾಡಕ್ ಆಗಲ್ಲ ನೋಡಿ, ಅಲ್ವಾ? ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ಯಾರು ಒಂದು ತಿರ್ಗ ಮತ್ತೆ ಇಲ್ಲಿರೋದ್ರಿಂದ ಏನಾಗತ್ತೆ? ಇಲ್ಲಿ ಡೌನ್ ಇದೆ ನೋಡಿ. ಇಲ್ಲಿರೋದ್ರಿಂದ ಏನಾಗತ್ತೆ ಅಂದ್ರೆ ಕೆಲವೊಮ್ಮೆ ಕೋರ್ಟ್ ವ್ಯಾಜ್ಯಗಳು, ಕೋರ್ಟ್ ಇಂದ ಬರಂತ ಸಮಸ್ಯೆಗಳು, ಮತ್ತೆ ಸುಮ್ನೆ ಆತ್ಮೀಯರಿಂದ ಒಳ ಜಗಳಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ಇದ್ರ ಲೆವೆಲ್ಗೆ ಟೋಟಲ್ ಅದು ಮಾಡ್ತಿರಲ್ವಾ, ಅವಾಗ ಮಾಡ್ಬೇಕಾದ್ರೆ ಅಲ್ಲಿ ಅದಕ್ಕೆ ಮಾಡ್ಬಿಡಿ. ಇದ್ರ ಲೆವೆಲ್ ಮಾಡ್ಬಿಡಿ. ಅದು ಇದಕ್ಕಿಂತ ಹೈಟ್ ಮಾಡಿ, ಇದ್ರ ಲೆವೆಲ್ಗೆ ಇದನ್ನ ಮಾಡಿ ಅಷ್ಟೇ. ಅಷ್ಟೇ. ಇಲ್ಲಿ ನೀರ್ ಹಾಕಿದ್ರೆ ಆ ಕಡೆ ಹೋಗಂಗಿರ್ಲಿ. ಇವು ಮಾಡಿಬಿಟ್ಟಿದ್ರೆ ಇರ್ಲಿ, ತೊಂದರೆ ಏನಿಲ್ಲ. ಇರ್ಲಿ, ಏನು ತೊಂದರೆ ಏನಿಲ್ಲ. ಇರ್ಲಿ. ಇದು ನಾನು ಹೇಳಿದೆ, ಕೋರ್ಟ್ ವ್ಯಾಜ್ಯಗಳು ತರುತ್ತೆ, ನೆನ್ಪಿಟ್ಕೊಳ್ಳಿ. ಆದ್ರೆ ಆಲ್ರೆಡಿ ಅನುಭವಿಸ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಇದು ನಮ್ದಲ್ಲ, ಶಾಸನ. ಇದು ವಾಸ್ತು ಅಂದ್ರೆ ವಾಸ್ತವ ಅಂತ ನಾವು ಅನುಭವಿಸ್ಲೇಬೇಕು ಅದನ್ನ, ಅಲ್ವಾ? ಸೊ ಹಾಗಾಗಿ ಇದೇನು ತಲೆ ಕೆಡ್ಸ್ಕೋಬೇಡಿ. ಇದ್ರ ಲೆವೆಲ್ಗೆ ಇದನ್ನ ಮಾಡ್ಕೊಳ್ಳಿ ಅಷ್ಟೇ. ಇದ್ರ ಲೆವೆಲ್ಗೆ ಇದನ್ನ ಮಾಡ್ಕೊಳ್ಳಿ ಅಷ್ಟೇ. ನೀವೇನು ಜಾಸ್ತಿ ಇದು ಮಾಡೋದು ಬೇಡ. ಮತ್ತೆ ಇನ್ನೊಂದು, ಇದ್ರ ಲೆವೆಲ್ಗೆ ಮಾಡೋದಕ್ಕಿಂತ ಇದಕ್ಕಿಂತ 1 ಇಂಚ್ ಡೌನ್ ಮಾಡಿದ್ರೆ ಪರವಾಗಿಲ್ಲ. ಇದಕ್ಕಿಂತ 1 ಇಂಚ್ ಡೌನ್ ಮಾಡಿದ್ರೆ ಪರವಾಗಿಲ್ಲ. ಆದ್ರೆ ಆಗಿಲ್ಲ ಅಂತಂದ್ರೆ ಇದ್ರ ಲೆವೆಲ್ಗಾದ್ರೂ ಮಾಡ್ಕೊಳ್ಳಿ, ಅಲ್ವಾ? ಸ್ಟೋರ್ಗೊಂದು ಯೂಸ್ ಮಾಡಿ, ಇದನ್ನ ಸ್ಟೋರ್ಗೆ ಯೂಸ್ ಮಾಡಿ. ಯಾಕಂದ್ರೆ ಇಲ್ಲಿ ಯಾರನ್ನ ಗಂಡ ಹೆಂಡತಿ ಯಾರ ಮಲ್ಕೊಂಡ್ರೆ ಅವ್ರು ಕಿತ್ತಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಇದು ಯಾವ್ದು ನಮ್ದೇನಾ? ಇದು ನಮ್ದೇ. ಇದು ಸ್ಟೋರ್ ರೂಮ್ ಇದೆ ಅಲ್ವಾ ಒಳಗಡೆಯಿಂದ? ಸರಿ, ಒಂದು ಕೆಲಸ ಮಾಡಿ. ಈಗ ಇದು ಇದಾಗ್ಬಿಡ್ತಲ್ವಾ, ಹೈಟ್ ಆಯ್ತಲ್ವಾ? ಇದು ಮುಂದಕ್ಕೆ ಬಂತು, ಈಶಾನ್ಯವನ್ನ ಆಕ್ರಮಿಸ್ತು. ಉತ್ತರ ಈಶಾನ್ಯದ ಮೇಲೆ ತಲೆ ಮೇಲೆ ಭಾರ ಬಿದ್ದಂಗೆ ಹೆಣ್ಮಕ್ಳು ಕೂಡ ನೆಮ್ಮದಿರಕ್ಕೆ ಬಿಡಲ್ಲ. ಮಾತೃಸ್ಥಾನ ಅಂದಾಗ ನಾವೇನನ್ನು ಹೆಣ್ಮಕ್ಳ ಸ್ಥಾನ, ಅದು ನೆಮ್ಮದಿರಕ್ಕೆ ಬಿಡಲ್ಲ. ಮತ್ತೆ ದುಡ್ಡು ಹರಿದು ಹೋಗ್ತಾ ಇರುತ್ತೆ, ಸಾಲ ಆಗತ್ತೆ. ಅರ್ಥ ಆಯ್ತಾ? ನೀವು ಇಲ್ಲಿ ಪಿಲ್ಲರ್ ಹಾಕಿದ್ರಲ್ವಾ, ಈ ಪಿಲ್ಲರ್ ಎದುರಿಗೆ ಇಲ್ಲೊಂದು ಪಿಲ್ಲರ್ ಕೊಡಿ. ಇಲ್ಲ ಪಿಲ್ಲರ್ ಕೊಡಿ. ಇದನ್ನ ನೀವು ಇಲ್ಲಿ ಚಾಚಿ, ಇದನ್ನ ಚಪ್ರನೋ ನೀವು ಶೀಟೋ ಏನ್ ಬೇಕಾದ್ರೂ ಚಾಚಿ, ಈ ಟೈಪ್ ಚಾಚಿ. ಇದನ್ನ ಇದ್ರ ಲೆವೆಲ್ಗೆ ಬಂದ್ಬಿಡ್ಲಿ. ಇಲ್ಲಿ ಪ್ಯಾರಪೆಟ್ ವಾಲ್ ಕಟ್ಟಿ, ಕಟ್ಟ್ರಿ, ಇದ್ರ ಲೆವೆಲ್ಗೆ ಬಂದ್ಬಿಡ್ಲಿ ಅಷ್ಟೇ. ಇದ್ರ ಮೇಲೆ ಕುಂತು ಬಿಡ್ಲಿ ಇದು ಸ್ಟ್ರೈಟ್ ಆಗಿ. ಅಲ್ಲ, ಈ ಪಿಲ್ಲರ್ ಇದೆಯಲ್ಲ, ಈ ಪಿಲ್ಲರ್ ಲೆವೆಲ್ಗೆ ಬಂದ್ಬಿಡ್ಲಿ ಅಷ್ಟೇ. ಕವರ್ ಮಾಡಿಬಿಡಿ, ಯಾವುದು ಬೇಡ. ನಾನು ಹೇಳೋದು ಇರೋದನ್ನ ಒಡೆಯೋದು ಬೇಡ. ಅಲ್ಲಿ ಪ್ಯಾರಪೆಟ್ ವಾಲ್ ಇದ್ರ ಇಟ್ಟು ಕಟ್ಕೊಂಡ್ಬಿಡಿ. ಪ್ಯಾರಪೆಟ್ ಇಲ್ಲಿವರೆಗೆ ಬಂದ್ಬಿಡ್ಲಿ. ಶೀಟ್ ಅದ್ರ ಮೇಲೆ ಕುಂತು ಬಿಡುತ್ತಲ್ವಾ, ಇದ್ರ ಮೇಲೆ ಶೀಟ್ ಬಂದ್ಬಿಡ್ಲಿ ಅಷ್ಟೇ. ಇಲ್ಲಿವರೆಗೂ ಬಂದ್ಬಿಡ್ಲಿ ಅಷ್ಟೇ.
ಈ ಶೀಟ್ ಇಲ್ಲಿವರೆಗೂ ನಾನು ಪಿಲ್ಲರ್ ಮಾತ್ರ ಇಲ್ಲಿಗೆ ಬರುತ್ತೆ. ಶೀಟ್ ಇದು ಎಷ್ಟು ಹೊರಟಿದೆಯೋ ನೆನಪಿಟ್ಕೋಬೇಕು ಇದನ್ನ. ಇದು ಎಷ್ಟು ಹೊರಟಿದೆಯೋ ಅಷ್ಟೇ ಕರೆಕ್ಟಾಗಿ ಅದ್ರ ಲೈನಿಗೆ ಬರಲಿ ಶೀಟು ಪ್ಯಾಕ್. ಅಲ್ಲಿಗೆ ನನಗೆ ಇದು ಕ್ಲೋಸ್ ಆಯ್ತು. ಒಂದು ಇಲ್ಲಿ ಆಗಿರೋಂಥ ಡಿಸ್ಟರ್ಬೆನ್ಸ್ ಏನ್ ನನಗೆ ಅಂತ ಅಂದ್ರೆ, ಅರ್ಥ ಆಯ್ತಾ, ಇಡೀ ಬಿಲ್ಡಿಂಗು ಸಾಲದಲ್ಲಿ ಬೀಳುತ್ತೆ. ಇದು ಇಡೀ ಬಿಲ್ಡಿಂಗು ಸಾಲದಲ್ಲಿ ಬೀಳುತ್ತೆ, ಮುಳುಗೋಗುತ್ತೆ. ಯಾಕೆ ಅಂತಂದ್ರೆ ನಾನು ಇಲ್ಲಿ ಕಾಲಿಟ್ಟ ತಕ್ಷಣ ಮೇಲೆ ಹತ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ಟೋಟಲಿ ಬಿಲ್ಡಿಂಗ್ ಮೇಲೆ ತಲೆ ಮೇಲೆ ಕುಂತಿದೆ. ಅರ್ಥ ಆಯ್ತು ಹೇಳೋದು. ಒಂದು ಇದನ್ನ ನಿಮ್ಗೆ ಆಪ್ಷನ್ ಇದ್ದಲ್ಲಿ, ಆಪ್ಷನ್ ಇದೆಯಾ ಅಂತ ಕೇಳ್ತೀನಿ ಈಗ. ಇದ್ರ ಲೆವೆಲ್ಗೆ ಇದನ್ನ ಮಾಡ್ಕೊಳಕ್ ಆಗತ್ತಾ? ಎಸ್ ಎಸ್. ಎರಡನೇ ಆಪ್ಷನ್ ಏನಪ್ಪಾ ಅಂದ್ರೆ, ಇಲ್ಲಿಂದ ಅಲ್ಲಿವರೆಗೂ ಇದಕ್ಕಿಂತ 1 ಇಂಚ್ ಎತ್ತರ ಮಾಡಿದ್ರೆ ಆ ಕಡೆಯಿಂದ ನೀರು ಈ ಕಡೆ ಬರಬೇಕು. ನೆನ್ಪಿಟ್ಕೊಳ್ಳಿ, ಕ್ಲೀನ್ ಕೇಳಿ, ಇನ್ನೊಂದ್ಸರಿ ಕೇಳಿ. ನಾನು ಕೇಳಿದ್ರೆ ಏನು ಅಂದ್ಕೊಳ್ಳಲ್ಲ. ಅಲ್ಲಿ ಇದಕ್ಕಿಂತ 2 ಇಂಚ್ ಹೈಟ್ ಮಾಡ್ಬಿಟ್ಟು ಇದಕ್ಕೆ 0 ಮಾಡಿದ್ರೆ ನೀರ್ ಇಲ್ಲಿಗೆ ಬರ್ಬೇಕು. ಅಲ್ಲಿ ನೀರ್ ಹಾಕಿ ಇಲ್ಲಿಗೆ ಬರ್ಬೇಕು. ಇದು ಡೋರ್ ಇದು ಅಡ್ಡ ಬಂದ್ಬಿಡುತ್ತಲ್ಲ ಈಗ ಇದು ಅಡ್ಡ ಇಲ್ಲ, ಇದನ್ನೇ ಸ್ವಲ್ಪ ಕಟ್ ಮಾಡಿಸಿ ಹಿಂಗೆ ಅಷ್ಟಕ್ಕೆ ಮತ್ತೆ ಅಲ್ವಾ. ನಾನು ಇದಕ್ಕಿಂತ ಒಂದು ಅರ್ಧ ಇಂಚ್ ಆದ್ರೂ ಅದ್ರ ಹತ್ರ ಬರಬೇಕು. ಇಲ್ಲಿಂದ ಇಷ್ಟು ಮಾಡಿದ್ರೆ ಸಾಕು. ಏನೇನೇನು ಬೇಡ. ಇಷ್ಟು ಮಾಡಿದ್ರೆ ಸಾಕು. ಅರ್ಥ ಆಯ್ತಾ? ಇದನ್ನ ಸಿಮೆಂಟ್ ಹಾಕ್ಸ್ಕೊಳ್ಳಿ. ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಫಿನಿಶ್ ಅರ್ಧ. ಹಾ ಹೇಳಿ. ಎಸ್ ಎಸ್. ಬೇಡ, ಅಲ್ಲಿಂದ ಮಾಡ್ಬೇಕು ನನಗೆ. ಎಂಟೇರು ಬಂದ್ಬಿಡುತ್ತೆ, ಕ್ಲಿಯರ್ ಆಗಿ ಬಂದ್ಬಿಡುತ್ತೆ. ಮತ್ತೆ ಇನ್ನೊಂದು ಮಾಡ್ಬೇಕಾದ್ರೆ ಒಂದು ಸೂಕ್ಷ್ಮತೆ ವಿಚಾರ, ಅಲ್ಲಿ ನೀರು ಹಾಕಿದ್ರೆ ಆ ಕಡೆ ಹೋಗಂಗೆ ಡೌನ್ ಕೊಡ್ಬೇಕು. ನಾವು 1 ಇಂಚು ಆದ್ರೂ ಕೂಡ ನನಗೆ ಆ ಕಡೆ ಹೊರಗೆ ಹೋಗ್ಬಿಡ್ಬೇಕಾದ್ರೆ ಆ ಒಂದು ನೆನಪಿರ್ಲಿ ನಿಮ್ಗೆ. ಅರ್ಥ ಆಯ್ತಾ? ಇನ್ನೊಂದು ಏನಂದ್ರೆ, ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತಾರೆ, ನೀವು ಅದ್ ನೋಡ್ತಾ ಇರ್ರಿ. ಅಕಸ್ಮಾತ್ ನೀವು ನೆನಪು ಆರಿದ್ರೆ ಏನೇನು ಬೇಡ. ಯಾವ್ದು ಓಪನ್ ಇರ್ಲಿ, ಅದಕ್ಕಿನ್ನು ಊಟ ಮಾಡ್ತಿರೋದು ನಾವು. ಅದಕ್ಕೆ ನೀವು ಇನ್ನು ಊಟ ಮಾಡ್ತಿರೋದು. ಅದು ಓಪನ್ ಇರ್ಲಿಲ್ಲ ಅಂದ್ರೆ ಮಲ್ಕೊಂಡ್ಬಿಡ್ದು ಇಷ್ಟೊತ್ತಿಗೆ. ಅರ್ಥ ಆಯ್ತಾ? ಅದು ಓಪನ್ ಇರ್ಲಿಲ್ಲ ಅಂದ್ರೆ ಇನ್ನು ನಿಮ್ಮ ಮಾನಸಿಕ ಸಮಸ್ಯೆ ಬೇರೆ ಇರೋದು. ಅರ್ಥ ಆಯ್ತಾ? ದೇವ್ರು ಇನ್ನು ನಮ್ಮ ಮೇನ್ ರೀಸನ್ಸ್ ಹೇಳ್ತಿರೋದು ನಿಮಗೆ, ಮೇನ್ ಸೊಲ್ಯೂಷನ್ಸ್ ಹೇಳ್ತಿರೋದು ನಿಮಗೆ. ಅರ್ಥ ಆಯ್ತಾ? ಜಾಸ್ತಿ. ಯಾಕಂದ್ರೆ ಈ ಬಿಲ್ಡಿಂಗ್ಗಳು ಏನಾಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ಒಂದು ಗೋಡೆ ಹೊಡಿಬೇಕಂದ್ರೆ ಮನುಷ್ಯರಿಗೆ ಎಷ್ಟು ಬೇಜಾರಾಗತ್ತೆ, ಎಷ್ಟು ನೋವಾಗತ್ತೆ ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದು ಅತಿ ಸೂಕ್ಷ್ಮದಲ್ಲಿ ಹೇಳೋದು. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಹೇಳೋದು ನಾನು ಬಾಗಿಲಿನಿಂದ ನಂದಿ ಬಾಗಿಲಿಂದ ಹೊರಗೆ ಬರ್ತೇನೆ. ಅರ್ಥ ಆಯ್ತು ಹೇಳೋದು? ಇಲ್ಲಿ ಮಾಡೋ ಇಂಪಾರ್ಟೆಂಟ್ ಕೆಲಸ ಏನಂತಂದ್ರೆ, ಇದೇನಂದ್ರೆ ವಾಶ್ರೂಮ್. ಸರಿನಾ? ಇದು ಭಾರಿ ಕಿರಿಕಿರಿ ತಂದಾಕತ್ತೆ ಮನೆಯಲ್ಲಿ. ಭಾರಿ ಕಿರಿಕಿರಿ, ಸುಮ್ನೆ ಭಾರಿ ಕಿರಿಕಿರಿ ತಂದಾಕತ್ತೆ ಸುಮ್ನೆ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟು. ನೋಟ್ ದಿಸ್ ಪಾಯಿಂಟ್. ಇದ್ರ ಲೆವೆಲ್ಗಾದ್ರೂ ಮಾಡಿ, ಇದನ್ನೆಲ್ಲ ಕಂಪ್ಲೀಟ್ ತೆಗಿಸ್ಬಿಡಿ ಇಲ್ಲಿಂದ. ಅರ್ಥ ಆಯ್ತಾ? ತೆಗಿಸ್ಬಿಟ್ಟು ಇದನ್ನ ವಾಶ್ರೂಮ್ ಟೈಪ್ ಮೇಂಟೈನ್ ಮಾಡಬೇಡಿ. ಇದನ್ನ ಈಗ ರೂಮ್ ಇದೆ ಅದನ್ನ ಕೈ ಬಿಟ್ಬಿಡಿ, ವಾಶ್ರೂಮ್ ಮಾಡಬೇಡಿ. ಆದಷ್ಟು ನಾನು ಹೇಳೋದು, ಈಗ ನಾವು ಮುಖ ತೊಳ್ಕೊಂತೀವಲ್ವಾ, ಗಲೀಜ್ ನೀರ ತೊಳ್ಕೊಂತೀವ, ಚರಂಡಿ ನೀರಿನ ತೊಳ್ಕೊಂತೀವಿ ನಾವು. ಯಾವಾಗಾದ್ರೂ ಸಾಧ್ಯವಾದಷ್ಟು ಹೆಚ್ಚು ಕಡಿಮೆ ಆದ್ರೆ, ಇನ್ನೂ ಸ್ಟ್ಯಾಂಡರ್ಡ್ ಆಗಿದ್ರೆ ಬಿಸ್ಲೇರಿ ವಾಟರ್ ತೊಳ್ಕೊಂಡೋದು ನೋಡಿದ್ದೀನಿ ಅಲ್ವಾ? ಸೊ ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಲ್ವಾ? ಸೊ ಹಾಗಾಗಿ ಇದನ್ನೇನು ಮಾಡಿದ್ರು ಕೂಡ ಅಟ್ಲೀಸ್ಟ್ ಬಳಸ್ದಂಗಿದ್ರೆ ತುಂಬಾ ಉತ್ತಮ, ಅತ್ಯುತ್ತಮ ನನ್ನ ಅಭಿಪ್ರಾಯ. ನೀವು ಅನುಕೂಲ ಆದ್ಮೇಲೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ರಂತೆ. ಇದ್ರ ಲೆವೆಲ್ಗೆ ಇದನ್ನೆಲ್ಲ ಮಾಡ್ಕೊಳ್ಳಿ. ಓಕೆನಾ? ಒಂದು ಎರಡನೇ ಮೇಜರ್ ಟ್ರೀಟ್ಮೆಂಟ್ ಏನಿಲ್ಲ. ಎರಡನೇ ಮೇಜರ್ ಟ್ರೀಟ್ಮೆಂಟ್ ನಾನು ದುಡ್ಡು ಇಲ್ದಂಗೆ ಹೇಳ್ತಿರೋದು, ದುಡ್ಡು ಖರ್ಚಾಗದಂಗೆ ಹೇಳ್ತಿರೋದು ನಿಮ್ಗೆ. ಎರಡನೇ ಮೇಜರ್ ಟ್ರೀಟ್ಮೆಂಟ್ ಏನು ಅಂತಂದ್ರೆ, ಈ ಬಾಗಿಲಿದೆಯಲ್ಲ, ಇದು ಇಮಿಡಿಯೇಟ್ ಆಗಿ ಫುಲ್ ಲಾಕ್ ಮಾಡ್ತಿರೋ. ಅಕಸ್ಮಾತ್ ಯಾವುದೇ ಕಾರಣಕ್ಕೂ ಇದನ್ನ ಒಂದು 50% ಗೋಡೆ ಕಟ್ಟಿಸ್ಬಿಡಿ. ವಿಂಡೋ ಇರ್ಲಿ, ಏನ್ ತೊಂದರೆ ಏನಿಲ್ಲ. ವಿಂಡೋ ಬೇಕು, ವೆಂಟಿಲೇಷನ್ ಇರ್ಲಿ. 50% ಗೋಡೆ ಕಟ್ಟಿಸಿ ವಿಂಡೋ ಮಾಡ್ಕೊಂಡ್ಬಿಡಿ. ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಬೊಗಸೆಕಾಯಿ ಇಟ್ಕೊಂಡಾಗ ಒಂದು ಕೊಡ ನೀರು ಹಾಕಿದ್ರೆ ಸೋರೋಗುತ್ತಿಲ್ವಾ?
ಸಂಧಿ ಇದ್ರೆ ಅದಾಗ್ತಾ ಇದೆ, ಎಫೆಕ್ಟ್ ಇಲ್ಲಿ. ಸರಿನಾ? ಡೋರ್ ಕ್ಲೋಸ್ ಮಾಡ್ಬಿಟ್ಟು ಬೇಡ, ಕ್ಲೋಸ್ ಮಾಡಬೇಕು. ವಿಂಡೋ ಬೇಕಾದ್ರೆ ಮಾಡ್ಕೊಳ್ಳಿ, ಬೇಕಿದ್ದಲ್ಲಿ ವಿಂಡೋ ಮಾಡ್ಕೊಳ್ಳಿ, ನಿಮ್ಗೆ ಬೇಕಿಲ್ಲ ಅಂದಲ್ಲಿ ಟೋಟಲ್ ಕ್ಲೋಸ್ ಮಾಡಿ ಫಸ್ಟ್. ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ. ಇದು ಹೆಣ್ಣು ಮಕ್ಕಳ ಮೇಲೆ ತೊಂದರೆಯನ್ನು ಮಾಡುತ್ತೆ, ಮಾಡೋದೇ ಬೇಡ, ಕ್ಲೋಸ್ ಮಾಡ್ತಾ ಮಾನಸಿಕವಾಗಿ ತೊಂದರೆ ಮಾಡ್ತಾ ಹೋಗ್ತದೆ. ಹೇಳ್ತಾರೆ ಏನು ವಿಂಡೋನ ಇದು ಮಾಡಿ, ವಿಂಡೋ ಇದನ್ನ ಮಾಡಿ, ಏನಿದೆ ವೆಂಟಿಲೇಷನ್ ಬೇಕು ಇಟ್ಕೊಳ್ಳಿ, ವೆಂಟಿಲೇಷನ್. ಸೊ ಅದಕ್ಕೆ ಇಷ್ಟು ಗೋಡೆ ಹಿಂಗ್ ಕಟ್ಸಿದ್ರೆ ಆಯ್ತಂತೀರಾ? ನೋಡಿ, ಇರೋದನ್ನ ಯಾಕೆ ನಾವು ಬಳಸ್ಕೊಳ್ಳೋಣ ಅಂತ ಹೇಳೋದು. ಫುಲ್ ಕಟ್ಬಿಟ್ರಿ ಅಂತ ತೊಂದರೆನಲ್ಲ. ನನಗೆ 50% ವಾಲ್ ಕಟ್ಬಿಟ್ಟು, ಇದೆಷ್ಟು ವಾಲ್ ಸೈಜ್ ಇದೆಯೋ ಅಷ್ಟು ವಾಲ್ ಕಟ್ಬಿಟ್ಟು ನನಗೆ ಇದು ಮಾಡ್ಕೊಂಡ್ಬಿಡಿ. ಅದನ್ನ ಯಾಕೆ ವೆಂಟಿಲೇಷನ್ ಇರ್ಲಿ ಅಲ್ವಾ? ಇಲ್ಲಿ ಮಲ್ಕೊಂಡವ್ರು ಆರೋಗ್ಯವಾಗಿರ್ತಾರೆ. ಸುಮ್ಮನೆ ಎಲ್ಲ ಮುಚ್ಕೊಂಡು ನಾನು ಒಂದೇ ಮೂಗು ಸಾಕಪ್ಪ ಅಂದ್ರೆ, ನನಗೆ ಒಂದೇ ಮೂಗು ಸಾಕಂದ್ರೆ ಅರ್ಥನೇ ಇಲ್ಲ ಅದರಲ್ಲಿ ಅಲ್ವಾ? ಫಸ್ಟ್ ಕ್ಲಾಸ್ ಆಗಿದೆ. ನಾನು ಏನೇನು ಹೇಳಿದ್ದೀಗ? ಒಂದು ಈಗ ಲಾಸ್ಟ್ ನಿಮ್ಗೆ ಹೇಳೋದು ಅರ್ಥ ಆಯ್ತಾ? ಇದಕ್ಕಿಂತ 1 ಇಂಚ್ ಡೌನ್ ಇರಬೇಕಿದೆಲ್ಲ. ಇದು ಏನ್ ಮಾಡುತ್ತೆ? ಇದು ಈಗ ಏನ್ ಮಾಡುತ್ತೆ? ಇದು ಒಂದು ನಮಗೊಂದು ಕ್ಲಾರಿಫಿಕೇಶನ್ ಬೇಕಲ್ವಾ? ಇದಕ್ಕಿಂತ ಒಂದು ಅರ್ಧ ಇಂಚ್ ಎತ್ತರ ಇದೆ. ಇದು ಏನ್ ಮಾಡುತ್ತೆ ಅಂತಂದ್ರೆ ಹೆಣ್ಣು ಮಕ್ಕಳ ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಒಂದು. ಎರಡನೇದು ಸಾಲಗಾರರನ್ನಾಗ ಮಾಡುತ್ತೆ. ಅರ್ಥ ಆಯ್ತು ಹೇಳೋದು? ಅದಕ್ಕಾಗಿ ಇದನ್ನ ಒಂದು ಅರ್ಧ ಇಂಚ್ ಆದ್ರೂ ಡೌನ್ ಮಾಡಿ ನೀರು ಈ ಕಡೆ ಇಲ್ಲಿ ಹಾಕಿದ್ರೆ ಆ ಮೂಲೆಗೆ ಹೋಗ್ಬಿಡ್ಬೇಕು ನನಗೆ. ಸ್ವಲ್ಪ ಡೌನ್ ಇದೆ, ಅಷ್ಟು ಮಾಡ್ಬಿಟ್ರೆ ಅಷ್ಟೇ. ಇಲ್ಲಿ ಮಾಡಿ ಅಷ್ಟಿದ್ರೆ ಸಾಕು ನನಗೆ, ಅಷ್ಟಿದ್ರೆ ಸಾಕು. ಅಷ್ಟೇ, ಆ ಲೆವೆಲ್ ಬಂದ್ಬಿಟ್ರೆ ಸಾಕು. ತಿರುಗಿ ಮತ್ತೆ ಇಲ್ಲಿ ನೀರ್ ಹಾಕಿ ಅಲ್ಲಿ ನೀರ್ ಹಾಕಿದ್ರೆ ಈ ಕಡೆ ಬಂದ್ಬಿಡ್ಬೇಕು ಅನ್ನೋ ಒಂದು ಲೆವೆಲ್ ಅಲ್ಲಿ ನಾನ್ ನೀರ್ ಹಾಕ್ತಿರಿ ಬರ್ತೀರಿ ಅನ್ನೋ ಪ್ರಶ್ನೆ ಅಲ್ಲ ಇದು. ಆ ಒಂದು ಇದ್ರಲ್ಲಿ ತಕ್ಷಣ ಇರ್ಬೇಕು ಅಂತ ಹೇಳಿ ಇಷ್ಟು ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಏನು ಪೂಜಾ ಸಾಮಾನು ಏನು ಇಡಬೇಡಿ ಅಮ್ಮಯ್ಯ, ಪೂಜಾ ಸಾಮಾನು ಏನು ಇಡಬೇಡಿ ಇಲ್ಲಿ. ಅರ್ಥ ಆಯ್ತಾ? ಎಲ್ಲ ಈ ಕಡೆ ಇಟ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಅಯ್ಯೋಯ್ಯೋ ಏನೂ ಸಮಸ್ಯೆ ಇಲ್ಲ. ಸುಮ್ನೆ ಅದನ್ನ ಕಿತ್ತು ಇದು ಮಾಡಿ ಇದನ್ನ ಕಿತ್ತು ಅದು ಮಾಡಿ ಅನ್ನೋದು ಹೇಳೋದು ಬೇಡ. ನನಗಿಷ್ಟು ಮಾತ್ರ ಬೇಕು. ನೀವೊಂದು ನಾಳೆಯಿಂದ ಕೆಲಸ ಮಾಡೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇದನ್ನು ಫಸ್ಟ್ ಮಾಡಿಸಿ, ಅಲ್ಲಿಂದ ಕೀಳಿಸಿ, ಕೆಲಸ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ನೀವು ದುಡ್ಡಿದಿಲ್ಲ ಗೊತ್ತಿಲ್ಲ ನನಗೆ, ಅದು ಬೇರೆ ವಿಚಾರ. ನೀವು ನಾಳೆಯಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಿಸಿ, ಆ ಡೋರ್ ಕ್ಲೋಸ್ ಮಾಡಿ. ನೀವು ಗೋಡೆ ಕಟ್ಟೋದೊಂದು ಸಿಲೇಟ್ ಆಗಲಿ, ಡೋರ್ ಕ್ಲೋಸ್ ಮಾಡ್ಬಿಡಿ. ಅದನ್ನು ಯಾವುದೇ ಕಾರಣಕ್ಕೆ ಓಪನ್ ಮಾಡ್ಬಿಡಿ. ನಾವೇನ್ ಮಾಡ್ತಿರ್ತೀವಿ ಮನೆಗಳಲ್ಲಿ ಅಂದ್ರೆ, ನಾವು ಮನೆಗಳಲ್ಲಿ ಏನ್ ಮಾಡ್ತಿರ್ತೀವಿ ಅಂದ್ರೆ, ನೀವು ತಿಳ್ಕೊಬೇಕಮ್ಮ, ನೀನು ಡೋರ್ ಕ್ಲೋಸ್ ಮಾಡಂತ ಹೇಳಿದ್ದೀನಿ, ಅದ್ರ ಡೋರ್ ಕ್ಲೋಸ್ ಮಾಡಿ ಅಂತ ಹೇಳಿದಾಗ ಬನ್ನಿ ಈ ಕಡೆ, ನೀವೇನು ಬೇರೆಯವರಲ್ಲ ನನಗೆ. ಆ ಡೋರ್ ಕ್ಲೋಸ್ ಮಾಡಿ ಅಂತ ಹೇಳಿದ್ದೀನಿ. ಆ ಡೋರ್ ಕ್ಲೋಸ್ ಮಾಡಿ ಅಂತ ಹೇಳಿದಾಗ ನಮ್ಮ ಯಜಮಾನ್ರು ಏನ್ ಮಾಡಿದ್ರು, ನಿಮ್ಮ ಯಜಮಾನ್ರು ಏನ್ ಮಾಡಿರ್ತಾರೆ, ಡೋರ್ ಕ್ಲೋಸ್ ಮಾಡಿ ಹೋಗಿರ್ತಾರೆ. ನೀವೇನ್ ಮಾಡ್ತೀರಿ ಮನೆಯಲ್ಲಿ? ಪ್ರತಿಯೊಬ್ಬರದ್ದು ಹೇಳೋದು, ಅಯ್ಯೋ ಇಷ್ಟು ದೂರದಿಂದ ಯಾರು ಹೋಗ್ತಾರೆ, ಅಲ್ಲೇ ಹೋಗ್ಬಿಡೋಣ, ಅವ್ರೆಲ್ಲ ಬಿಡು. ಅರ್ಥ ಆಯ್ತು ಹೇಳೋದು? ಆ ಟೈಪ್ ಆಗಬಾರ್ದು. ಅರ್ಥ ಆಯ್ತಾ? ಎಲ್ಲರೂ ಅದಕ್ಕೆ ನನಗೆ ಕುಂದಿಸ್ಕೊಳ್ಳೋದು. ಅರ್ಥ ಆಯ್ತಾ ಚಿನಿ? ಅರ್ಥ ಆಯ್ತನಪ್ಪ? ಎಲ್ಲರನ್ನೂ ಇದನ್ನ ಪಾಲಿಸಿ. ಇದನ್ನ ಮುಂದಿನ ಸಾರಿ ನಾನು ಬಂದ್ರೆ ಖುಷಿಯಿಂದ ಹೇಳ್ಬೇಕು ನೀನು, ನನಗೆ ಸ್ವಲ್ಪ ಸಮಾಧಾನ ಆಗಿದ್ದೀನಿ ಅಂತ ಅಲ್ವಾ? ಸೊ ಹಾಗಾಗಿ ನೋಡಿ, 12ರಿಂದ 13 ನಿಮಿಷ ಮಾತಾಡಿದಂತ ಗಾಲಿ ಜನಾರ್ದನ್ ರೆಡ್ಡಿ 4 ತಿಂಗಳು ಹಿಂದೆ ಮಾತಾಡಿದ್ರು. 12ರಿಂದ 13 ನಿಮಿಷ ಮಾತಾಡಿದ್ರು. ಒಂದು ಗುರುಳು ಒಂದ್ಸರಿ ಬರ್ಬೇಕಂತ ಮಾತಾಡಿದ್ರು. ಪಾಪ ಅವರು ಅಂದ್ರೆ ಅವರ ಕರ್ಮಾನುಸಾರ ಅದು ಕರ್ಸ್ಕೊಳಕ್ ಆಗಿಲ್ಲ ಅವ್ರಿಗಿನ್ನು. ಅರ್ಥ ಆದ್ರೂ ಕೂಡ ಚಂಚಲಗೌಡಿಗೆ ಹೋಗಿ ಬರ್ಬೇಕು ನಾನು. ಯಾಕಂದ್ರೆ ಮಾತಾಡಿದ್ರು, ಚಂಚಲಗೌಡಿಗೆ ಹೋಗಿ ಬಂದು ಅವರು ಆಪ್ಷನ್ ಕೊಟ್ರೆ 100ಕ್ಕೆ 100 ಬಿಟ್ಕೊಡ್ತೀನಿ. ತಪ್ಪು ನೆಪ್ಪು ಅನ್ನೋ ಪ್ರಶ್ನೆಯಲ್ಲಿ ಆಯಾ ಸ್ಥಾನ ಬಲಗಳು ಆ ರೀತಿ ಮಾಡುತ್ತಿರುತ್ತೆ ಅನ್ನೋದು ನನ್ನ ವಾದ. ಅರ್ಥ ಆಯ್ತಾ? ಇಲ್ಲಿ ಉದಾಹರಣೆಗೆ ನವಜೋತ್ ಸಿಂಗ್, ಅಯ್ಯೋ ಅವ್ರಿಗಾಗ್ಲೇ 7 ವರ್ಷ ಸಜ್ಜಾಗಿ ಬಿಡುದಿಲ್ಲ ಗುರುಗಳೇ ಅನ್ನೋ ಒಂದು ಡೌಟ್ ಬರ್ತಲ್ವ. 7 ವರ್ಷ ಆಗ್ಬಿಟ್ಟಿದೆಯಲ್ಲ ಅವ್ರಿಗೆ, ಅನುಭವಿಸ್ಬೇಕು. ಸೊ ಆಯಾ ಸ್ಥಾನದ ಬಲದ ಮೇಲೆ ಆಗುತ್ತೆ ಅನ್ನೋದು ನನ್ನ ಒಂದಿದು ವಾದ. ಇದರಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ನವಜೋತ್ ಸಿಂಗ್ ಸಿದ್ದು ಪಂಜಾಬ್ ಕ್ರಿಕೆಟಿಗ ನೆನಪಿದೆಯಾ? ನೀವು ಚಿಕ್ಕವರು ಇರ್ಬೇಕಾದ್ರೆ ಅವರೇ ಓಪನರ್ ಕ್ರಿಕೆಟ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ನಲ್ಲಿ ನವಜೋತ್ ಸಿಂಗ್ ಸಿದ್ದು ಅಂತ, ಸಿಕ್ಸರ್ ಸಿದ್ದು ಅಂತಿದ್ರು ಅವ್ರನ್ನ. ಅವ್ರು ಏನ್ ಮಾಡಿದ್ರು, ರಾಜಕೀಯಕ್ಕೆ ಹೋದ್ರು, ಯಾವುದೋ ಒಂದು ಮರ್ಡರ್ ಕೇಸ್ನಲ್ಲಿ ಸಿಗಾಕೊಂಡು ಜೈಲಿಗೆ ಹೋದ್ರು. ಅವ್ರಿಗೆ ಎಷ್ಟೋ ವರ್ಷ ಇದಾಯ್ತು. ಆದ್ರೆ ಆವತ್ತು ನಾನು ಹೈದರಾಬಾದ್ನಲ್ಲಿದ್ದೆ. ನಮ್ಮ ಗುರುಗಳು ಗೌರವ್ ತಿರುಪತಿ ರೆಡ್ಡಿ ಅವರು ಪಂಜಾಬ್ನಿಂದ ಒಬ್ಬ ಪ್ರೆಸ್ ರಿಪೋರ್ಟರ್ ಫೋನ್ ಮಾಡ್ತಾನೆ,
ಪ್ರಿನ್ಸಿಪಲ್ ಫೋನ್ ಮಾಡ್ತಾನೆ ಏನಂತ, ನವಜೋತ್ ಸಿಂಗ್ ಸಿದ್ದು ನನಗೆ ಬಹಳ ಹತ್ರ, ಗುರುಗಳೇ ಇದನ್ನ ಏನ್ ಮಾಡ್ಬೋದು ಅಂತ, ಬರ್ತೀನಿ ವೇಟ್ ಮಾಡಿದನ್ನ ಅಂತ ಅಂದ್ರು. ಅವ್ರು ಹೋಗಿ ಬಂದು 6 ತಿಂಗಳಲ್ಲೇ ಹೊರಗೆ ಬಂದವರು. ಅದು ನನಗೆ ಗೊತ್ತಿದ್ದಕ್ಕಂತ ವಿಚಾರ. ಅವ್ರ ಮನೆ ಸ್ವಲ್ಪ ರೆಡಿ ಮಾಡ್ಕೊಂಡ ತಕ್ಷಣ ಹೊರಗೆ ಬಂದು ಇಟ್ಸ್ ಮಿರಾಕಲ್. ಆವತ್ತಿನ ದಿವಸ ನನಗನಿಸ್ತು ವಾಸ್ತವದಿಷ್ಟು, ಯಾಕಂದ್ರೆ ನಾವು ಹುಡುಗಾಟ ನಮ್ಗಿನ್ನು. ಅವ್ರು ಏನೋ ಸ್ವಲ್ಪ ಸಂಬಳ ಕೊಡ್ತಾರೆ, ನಾವ್ ಇದ್ವಿ, ಏನೋ ಓಡಾಟ ಸೋ ಹಿಂಗೆ ಅಷ್ಟೇ. ಅವ್ರ ಜೊತೆಲಿ ಕಾರ್ನ ಕುತ್ಕೊಂಡು ಹೋಗೋದು ಅಷ್ಟು ಆಳವಾಗಿ ನಮ್ಗೆ, ಯಾಕಂದ್ರೆ ಅನುಭವಗಳು ಬೇಕಲ್ವಾ, ನೀವು ಅನುಭವಗಳು ಬೇಕಲ್ವಾ. ಅವತ್ತು ನನಗೆ ಜ್ವರ ಬಂದಂಗಾಯ್ತು. ಅಯ್ಯೋ ದೇವ್ರೆ, ಇಷ್ಟಿರುತ್ತೆ ಇದ್ರಲ್ಲಿ. ಸೊ ಹಾಗೆ ನಾನು ಹೇಳೋದು, ಯಾರು ಇದ್ರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡೋದೇ ಬೇಡ. ಅಯ್ಯೋ ನಮ್ಮ ಜೀವನ ಹಂಗಪ್ಪ, ಯಾಕೆ, ಏನಾಗಿದೆ, ಏನಾಗಿದೆ, ಏನೂ ಆಗಲ್ಲ. ನಾನು ನಿಮ್ಮ ಫ್ಯಾಮಿಲಿ ಜೊತೆಗಿದ್ದೀನಿ, ಯು ಆರ್ ಮೈ ಫ್ಯಾಮಿಲಿ. ನಿಮ್ ಜೊತೆಗಿದ್ದೀನಲ್ವಾ, ಹೆದರೋದು ಬೇಡ, ಯಾವುದೇ ಕಾರಣಕ್ಕೆ ಹೆದರೋದು ಬೇಡ, ಆದ್ರಿಂದ ಕುಗ್ಗೋದು ಬೇಡ. ಧೈರ್ಯವಾಗಿ ದುಡ್ಡು ಖರ್ಚು ಮಾಡ್ದಲೆ ಇದನ್ನ ಮಾಡ್ಕೊಳ್ಳಿ. ಸೊ ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಈ ಕೆಲಸನ. ನಿಮಗೆ ಎಲ್ಲಾ ಕೆಲಸ ಮಾಡಕ್ಕೆ ತನ್ನಿಂದ ತಾನೇ ಸ್ವಲ್ಪ ಅನುಕೂಲ ಆಗತ್ತೆ. ಇದು ಫಸ್ಟ್ ಸ್ಟಾರ್ಟ್ ಮಾಡಿ, ಆ ಡೋರ್ ಕ್ಲೋಸ್ ಮಾಡಿ. ಯಾವುದೇ ಕಾರಣಕ್ಕೂ ಆ ಲಾಕ್ ಮಾಡಿದ್ದನ್ನ ಇವರು ಗೊತ್ತಾಗಬಾರ್ದು, ಇವ್ರು ಲಾಕ್ ಮಾಡಿದ್ರ ನಿಮಗೂ ಅವ್ರಿಗೆ ಇಬ್ರು ಗೊತ್ತಾಗಬಾರ್ದು, ಬಿಸಾಡ್ಬಿಡಿ ಅದು. ಅಂದ್ರೆ ಯಾವುದೇ ಕಾರಣಕ್ಕೂ ನಾನು 6 ತಿಂಗಳಿಗೊಂದ್ಸರಿ ಓಪನ್ ಮಾಡ್ತೀನಿ, ತಿಂಗಳಿಗೊಂದ್ಸರಿ ಓಪನ್ ಮಾಡ್ತೀನಿ, ಯಾವಾಗಲೂ ವಾಶ್ ಮಾಡಕ್ ಓಪನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೆ ಇರಬಾರ್ದು. 100%. ಮೇಲೆ ಏನ್ ಹೇಳಿದೆ ನಾನು, ಆ ರೂಮ್ ನಲ್ಲಿ ಮಲಗಬಾರ್ದು, ಗಂಡ್ ಮಕ್ಳು ಮಲಗಬಾರ್ದು, ಶಿಫ್ಟ್ ಮಾಡ್ಬೇಕು. ನೀವು ನಿಮ್ ಮಾಸ್ಬಿಟ್ ಇದೆಯಲ್ವಾ, ಮಾಸ್ಬಿಟ್ ಆಮರ್ ನೀವು ಮಲಗ್ತಿರಲ್ವಾ, ಅದನ್ನ ಹೈಟ್ ಮಾಡ್ಕೊಳ್ಳೇಬೇಕು, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಏನು ತೊಂದರೆನಾಗಲ್ಲ. ನಿಮ್ಮ ಇಷ್ಟ ದೇವ್ರು ಯಾರು, ದೈವ ಯಾವುದು? ಶಿವ. ಶಿವ ಪರಮಾತ್ಮನ್ನೇ. ಅಂಜನಾದ್ರಿ ಹೋಗಿ ಬಂದೆ, ಈಗ ಲೇಟ್ ಆಯ್ತು ನಮ್ದು. ಅರ್ಥ ಆಯ್ತು ಹೇಳೋದು. ನೋಡಿ ಹೇಗಿದೆ, ನಾನು ಪರಮ ಭಕ್ತ, ಆಂಜನೇಯ ಸ್ವಾಮಿ ಭಕ್ತ ನಾನು, ಗೊತ್ತಾಯ್ತಾ? ಹಾಗಾಗಿ ಇವತ್ತು ನಾನು ಊಟ ಮಾಡ್ತಿದ್ದೇನೆ ಅಂತಂದ್ರೆ ಆಂಜನೇಯ ಸ್ವಾಮಿ ಆಶೀರ್ವಾದನೆ ಅಲ್ವಾ, ನಾವ್ ಯಾವತ್ತು ಮರಿಬಾರ್ದು ಅದನ್ನ. ನಾನಿವತ್ತು ಸೊ ನಾನು ಹೇಳಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಸೊ ನಾನು ಹೇಳೋದು ಅದಕ್ಕೆ ನಾನು ಪದೇ ಹೇಳ್ತಿರ್ತೀನಿ ಪ್ರತಿಯೊಬ್ಬರು ಕೂಡ, ನಿನ್ನ ಬಲವಲ್ಲವಯ್ಯ, ನಿನ್ನ ಸ್ಥಾನ ಬಲವೇ ನಿನ್ನ ಬಲವಯ್ಯ ಅಂತ. ನೀವು ಸ್ಥಾನ ಬಲ ಮಾಡ್ಕೊಳ್ಳಿ, ದೇವ್ರು ಒಳ್ಳೇದು ಮಾಡ್ತಾನೆ, ಏನ್ ತೊಂದರೆ ಆಗಲ್ಲ. ಧೈರ್ಯವಾಗಿರಿ, ನಿಮ್ಮ ಮಗನು ಒಳ್ಳೆ ಅಭಿವೃದ್ಧಿ ಪಥಕ ಬರ್ತಾನೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಇಂಜೆಕ್ಟ್ ಮಾಡ್ದಂಗ್ಲೆ ಏನೋ ರಿಯಾಕ್ಟ್ ಆಗತ್ತೆ ಅಂತಲ್ಲ ನಾನು ಹೇಳೋದು, ಪರ್ಮನೆಂಟ್ ಆಗಿ ನಿಮ್ಗೆ ಒಳ್ಳೇದಾಗತ್ತೆ. ಅರ್ಥ ಆಯ್ತು ಹೇಳೋದು? ಬರುತ್ತೆ, ಒಳ್ಳೇದಾಗತ್ತೆ. ಇದು ಸ್ವಲ್ಪ ಇದನ್ನ ಫಸ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡಿ. ಫಸ್ಟ್ ಸ್ಟಾರ್ಟ್ ಮಾಡಿ. ಅದು ಬಾಡಿ ಕೊಟ್ಟಿದ್ದೀರಾ? ಇಲ್ಲ, ಬಾಡಿ ಕೊಟ್ಬಿಟ್ಟಿದ್ರೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಅದ್ರ ಮೇಲೆ ಸಾಲ ಆಗುತ್ತೆ. ನಾನು ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ದೆ, ಪ್ರಾಬ್ಲಮ್ ಆಗಿದೆ. ಪ್ರಪಂಚ ಎಲ್ಲ ಏನಪ್ಪಾ ಅಂದ್ರೆ ನೀವೇನು ಅದನ್ನ ಒತ್ತಿ ಹೇಳಂತದ್ ಏನಿಲ್ಲ ಅಲ್ವಾ, ಏನು ಆಗಲ್ಲ. ಏನು ಮಾಡ್ತೀನಿ, ಎಷ್ಟು ಮಾಡ್ತೀನಿ ಪ್ರಯತ್ನ, ಎಲ್ಲಿ ಹೋಗುತ್ತೆ, ಏನಾಗುತ್ತೆ ಅಂತಾನೆ ಸೋರಿ ಹೋಗ್ತಾ ಇದೆ. ಅಮೌಂಟ್ ಬಂದಿಲ್ಲ, ಇರೋದೇ ಇಲ್ಲ. ಮತ್ತಿನ್ನೊಂದು, ನಿಮ್ಮನ್ನ ಕುತ್ಕೊಳಕ್ ಬಿಡ್ತಾ ಇಲ್ಲ. ಅಲ್ಲಲ್ಲ, ನಿಮ್ಮನ್ನ ನೆಮ್ಮದಿ ಕುತ್ಕೊಳಕ್ ಬಿಡ್ತಾ ಇಲ್ಲ. ಓಡಾಡಿಸ್ತಾ ಇತ್ತು ಸುಮ್ಮನೆ, ನಿಮ್ಮನ್ನ ಅಲ್ದಾಡಿಸ್ತಾ ಇತ್ತು. ನಿಮ್ಮನ್ನ ಏನ್ ಅಲ್ದಾಡಿಸ್ತಾ ಇತ್ತು? ನಿಮ್ಮನ್ನ ಅಲೆದಾಟದಲ್ಲಿ ನಿಮಗೆ ಇದು ಯಾವುದು ದುಡ್ಡು ಕಳೆದೋಗ್ತಾ ಐತೆ ಅಷ್ಟೇ. ಅಲೆದಾಟದಲ್ಲಿ ದುಡ್ಡು ಕಳೆದೋಗ್ತಾ ಐತೆ ಅಲ್ವಾ ಸೋನಿಯವ್ರೆ? ಅಲ್ವಾ? ನೀವು ನಿಮ್ ಸಂಸಾರ ಸಮೇತ ಖುಷಿಯಾಗಿರ್ತೀರಿ, ಸಮಾಧಾನವಾಗಿರಿ, ಏನು ತಲೆ ಕೆಡಿಸ್ಕೋಬೇಡಿ. ಓಕೆ, ಥ್ಯಾಂಕ್ ಯು ವೀಕ್ಷಕರೇ.